ನಮ್ಮ ತಂದೆಯವರು ಮತ್ತೆ ನಿಮ್ಮ ಬಾಂಧವ್ಯ ಮೊದಲಿಂದನೂ ಇದೆ, JDS ಅಲ್ಲಿಂದಲೂ ಇದೆ, ಹೈಂದ ಸಂಘಟನೆಯಿಂದಲೂ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ಭಿನ್ನಮತಗಳು ಅನ್ನೋದಿಲ್ಲ, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವುದು ಸುಳ್ಳು ಹೋಗುತ್ತೆ. ಅದು ಇದನ್ನೆಲ್ಲ ನಾವು ಹೇಳ್ತೇವೆ, ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ನಿಂದ ಹೇಳಿದ್ವಿ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ಯಾರ. ಇದರಲ್ಲಿ ಏನು ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದರು. ಒಂದು ಪಕ್ಷದ IT ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಷ್ಟೇ ಒಂದು ವಾರ. ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತು ಎಲ್ಲರೂ ಹೇಳಿದರು, ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ನಮ್ಗೆ ಗೊತ್ತಿದೆ. IT ಸೆಲ್ ಇಟ್ಟು ಸ್ಪೀಡ್ ಮಾಡ್ಬೇಕಾದ್ರೆ ಅವರೇ ಮಾಡಬೇಕು, ಬೇರೆ ದೇಶದಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದನ್ನು ಕಾಂಗ್ರೆಸ್ಸಿನ ಶಕ್ತಿ ಸ್ಪ್ಲಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದನ್ನು ಇಲ್ಲ ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು. ಯಾವುದಿದೆ ಅದರಲ್ಲಿ ಪ್ರಶ್ನೆ ಇಲ್ಲ. ಅದನ್ನಂತೆ ಚರ್ಚೆ ಅನಾವಶ್ಯಕ. ಅವರು ಸಂಬಂಧ ನಮ್ಮ ಸಂಬಂಧ, ಸೊ ಅದಂತೆ ಪ್ರಶ್ನೆ ಮಾಡೋದು ಉದ್ಭವಿಸೋದಿಲ್ಲ. ಒಂದಿನ ಪತ್ತೆ ಆಗಿದ್ದಾರೆ ಯಾರಂತ, ಇನ್ನೊಂದಿನ ಹುಡುಕ್ತಾ ಇದ್ದಾರೆ, ಒಂದಾಗಿದ್ದಾರೆ ಅಷ್ಟೇ. ಹೇಳಿದ್ದಾರೆ, ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ ಅವರು, ಇವತ್ತು ಅದನ್ನ ಹೇಳ್ತಾರೆ, ಪ್ರಶ್ನೆ ಇಲ್ಲ. ಅವ್ರು ನಾವು ಜೊತೆಯಲ್ಲಿದ್ದೀವಿ. ಇನ್ನು ಸಿದ್ದರಾಮಯ್ಯ ನಂತರ ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡಬೇಕಾಗ್ತೈತೆ. ಸೊ ಹೀಗಾಗಿ ಅವ್ರು ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ಏನಿಲ್ಲ, ಅದು ಬೇರೆ ಹೇಳಿದ್ರಲ್ಲ, ಅದು ಹಿಂದ ಅಂದರೆ ಅದೇನೋ ನಾನ್ ಪಾರ್ಟಿಕಲ್ಲಿ ಪಕ್ಷಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಹಿಂದ ಅನ್ನೋದು ಇದ್ದೇ ಇರ್ತೈತೆ. ಸೊ ಅದನ್ನು ಮಾಡಲಿಕ್ಕೆ ನಾವು ಇದ್ವಿ, ಬೇರೆಯವ್ರು ಇದ್ದಾರೆ, ನಾವು ಮಾಡೋದಕ್ಕಂತಿಲ್ಲ. ಹಿಂದ ಸಂಘಟನೆ ಮಾಡಲಿಕ್ಕೆ ಒಯ್ಯಲಿಕ್ಕೆ ಸಾಕಷ್ಟು ಜನ ಇದ್ದಾರೆ, ಹಿಂದೂ ಇದ್ದರು, ಮುಂದೆ ಇರ್ತಾರೆ.